ಹೇಳ್ತಾ ಇದ್ದೀನಲ್ಲ, ನೆನ್ನೆ ಬೆಳಗ್ಗೆ ಬಿಟ್ಟಿರೋನು ಒಂದು ಹಾಡು ಕೇಳಿಲ್ಲ ಗುರು. ನಾನು ಹೆಂಗೆ ಓಡಿಸೋದು ಗಾಡಿ ನೀವೇ ಹೇಳಿ. ಒಂದು ಹಾಡು ಕೇಳಬಾರ್ದು, ಒಂದು ಇದು ಮಾಡಬಾರ್ದು. ಅವರು ಯಾವ ಹಳೆಯ ಹಾಡುಗಳಿರ್ತಾರೆ ಗುರು, ದೇವ್ರ ಹಾಡುಗಳು. ಇಟ್ಲಿ ಭಕ್ತಿ ಸ್ಟಾರ್ಟಿಂಗಲ್ಲಿರಬೇಕು, ತಪ್ಪನ್ನಲ್ಲ. ಆದರೆ ಯಾವಾಗೂ ಅದೇ ಅಂದರೆ ಹೆಂಗೆ ಗುರು? ನಿಮಗೆ ಗೊತ್ತು, ಅಂತ ಹಾಡು ಕೇಳಿದ್ರೆ ನಿದ್ದೆ ಬರುತ್ತೆ ಅಂತ ಎಷ್ಟೋ ಜನಗೆ. ಅದಕ್ಕೂ ಅರ್ಥ ಮಾಡ್ಕೊಂಡಿರೋ ಅದನ್ನೇ ಇಟ್ಕೊಂಡಿದ್ರೆ ಹೆಂಗೆ ಹೇಳಿ ಗುರು ನೀವೇ? ಕೇರಳ ಬಸ್ಸುಗಳು ಇಷ್ಟು ಹಳೆವಿದ್ದು ಫಸ್ಟು, ಇವಾಗಾದರೆ ಹೊಸ ಬಸ್ಸುಗಳು ಹಾಕಿದ್ದಾರೆ, ನ್ಯೂ ಬಸ್ಸಸ್ಸು. ಇವಾಗ ಮೇಯ್ನ್ ಟೆನ್ಷನ್ ಇನ್ನೊಂದು ಏನಂದರೆ ನಂಗೆ ಆಗ್ತಾ ಇರೋದು, ಇವಾಗ ನನ್ನ ಇದ್ರಲ್ಲಿ ನೆಟ್ವರ್ಕ್ ಇಲ್ಲ ಗುರು. ನನ್ನ ಸಿಮ್ಮಲ್ಲಿ ನೆಟ್ವರ್ಕ್ ಇಲ್ಲ ಇವಾಗ ಪ್ರೆಸೆಂಟ್ಗಾದರೆ ಸದ್ಯಕ್ಕೆ. ಸ್ವಾಮಿಗಳು ಪಾಪ ಹೊರಗೆ ಬಂದು ಫೋನ್ ಮಾಡಿದಾಗೂ ನೆಟ್ವರ್ಕ್ ಇಲ್ಲ ಅಂದರೆ ಏನು ಮಾಡೋದು? ಅದಕ್ಕೆ ಇವಾಗ ಒಂದು ಕೆಲಸ ಮಾಡ್ತೀನಿ, ಹೋಗ್ಬಿಟ್ಟು ಯಾರ್ದಾದ್ರೂ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಸ್ವಾಮಿಗಳಿಗಾದರೆ ವಾಟ್ಸಪ್ ಮಾಡಿರ್ತೀನಿ ಯಾವ ಪಾರ್ಕಿಂಗಲ್ಲಿದ್ದೀನಿ ಏನು ಅಂತ. ಅದನ್ನು ನೋಡಿಕೊಂಡು ಬರ್ತಾರೆ, ಅದನ್ನು ನೋಡ್ಕೊಂಡು ಆದರೆ ಬರ್ತಾರೆ ಸ್ವಾಮಿಗಳು. ಬನ್ನಿ. ಬೇರೆಮಲೆ 41 ಕಿಲೋಮೀಟ್ರ್ ಇಲ್ಲಿಂದ. ನಿಜ ಗುರು, ನಾನು ಹೆಂಗೋ ಬರಬೇಕಾಗಿತ್ತು ಒಂದು ಶಬರಿಮಲೆಗೆ, ಹೆಂಗೆಂಗೋ ಮಾಡಿ ಕರ್ಕೊಬಂದರು. ಆರಾಮಾಗಿ ಟಿ ಟಿಯಿಂದ ಬಂದುಬಿಡ್ತಾಯಿದ್ದೆ ನಾನು. ಅಂತಾದು ಏನಿದು ಮಾಡಿದ್ರೆ ಏನೋ ಗುರು. ಬೆಟ್ಟ ಕೆಳಗಡೆ ಫುಲ್ ಟ್ಯಾಂಕ್ ಮಾಡಿಸಿದ್ರು, ಆವಾಗಲೇ ಒಂದು ಪಾಯಿಂಟ್ ಹೊಟ್ಟೋಗಿದೆ. ಅದೇ ಅಂಥ ಘಾಟ್ ಸೆಕ್ಷನಲ್ಲಿ ಹತ್ಸಿರೋದು ಇವಾಗಲ್ಲ. ಅದೇ ದಾರಿ ತಪ್ಪಿಸ್ಬಿಟ್ರು ಅಂತ ಹೇಳಿದ್ನಲ್ಲ ಸ್ವಾಮಿಗಳು ಅವಾಗ. ನೀವೇ ಯೋಚನೆ ಮಾಡಿ, ಅಷ್ಟು ಡೀಸಲ್ ಇಷ್ಟು ಬೇಗ ಖಾಲಿ ಆಗಿದೆ ಅಂದರೆ ಎಂಥ ರೋಡಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸ್ವಾಮಿಗಳು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂಥೇಳಿ ನಾವು ನಮ್ಮಂಥ ಹೊಸ ಡ್ರೈವರ್ಗೆ ಆಗಿಬಿಡು, ಯಾರಿಗಾದ್ರೂ ಕೇಳ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಮ್ಯಾಪ್ ನೋಡ್ಕೊಂಡು ಹೋಗ್ತಾರೆ. ಸುಮ್ಮನೆ ಮ್ಯಾಪ್ ಇಟ್ಕೊಂಡು ಅದು ಸರಿಯಾಗಿ ತೋರಿಸಲ್ಲ. ನೀವು ಯಾವುದೋ ರೂಟಲ್ಲಿ ಹೇಳೋದು ಎಲ್ಲ ಡಬಲ್ ಕೆಲಸಗಳಾದರೆ ಬೇಡ. ಸುಮ್ಮನೆ ಇವಾಗ ಡೀಸೆಲ್ ವೇಸ್ಟ್ ಗುರು. ಏನು ಮಾಡದೇ ಇರೋ ಕೆಲಸಕ್ಕೆ ಡೀಸೆಲ್ ವೇಸ್ಟ್, ನಿಜ ಅಂದರೆ ವೇಸ್ಟ್. ಸುಮ್ಮನೆ ಅಷ್ಟು ಡೀಸೆಲ್ಲು ಏನು ಮಾಡೋಣ? ಸ್ವಾಮಿಗಳು ಸೆಟ್ ಆಗ್ತಾಯಿಲ್ಲ. ಇದನ್ನು ಹೇಳ್ಬಾರ್ದಿತ್ತು, ಆದರೂ ಹೇಳ್ತಾ ಇದ್ದೀನಿ. ಸ್ವಾಮಿಗಳಾದರೆ ಸೆಟ್ ಆಗಿಲ್ಲ ಗುರು, ಒಂಚೂರು ಸೆಟ್ ಆಗಿಲ್ಲ ಅವರಾದರೆ. ಅದು ಯಾಕಂತಲೇ ಗೊತ್ತಿಲ್ಲ. ಇನ್ನೂ ಏನೇನಾಗುತ್ತೋ ಏನೋ. ದರ್ಶನ ಆದರೆ ಬೆಳಗ್ಗೆ ಆಗುತ್ತೆ ಸ್ವಾಮಿಗಳಿಗೆ. ಈ ಸ್ವಾಮಿಗಳು ಏನಂತಾರೆ ಅಂದರೆ 10 ಗಂಟೆಗೆಲ್ಲ ದರ್ಶನ ಆಗುತ್ತೆ, ಇಲ್ಲಿಂದ ಹೋಗೋದೇ ಅಲ್ಲ ಅಂತಾರೆ. ನಮ್ಮ ಅಣ್ಣ ಅವರೆಲ್ಲ ಬೆಳಗಿನ ಜಾವ ಬಿಟ್ಟವರು, ಅವ್ರಿಗೆ ಇನ್ನು ದರ್ಶನಗಳಾಗಿ ಸ್ವಾಮಿಗಳು ಬಂದಿಲ್ಲ. ಇವ್ರು ನೋಡಿದ್ರೆ ಆಗೋಗುತ್ತೆ, ಇಲ್ಲೇ ಇರೋ ಅಂತಾರೆ. 10 ಗಂಟೆವರೆಗೂ ಅಂದ್ರೂ ಊಟ ಏನು ಗುರು ಮಾಡೋದು ಹೇಳಿ ನೀವೇ? ಅಯ್ಯೋ, ಏನು ಸ್ವಾಮಿಗಳು ಏನೋ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಒಂದೊಂದ್ಸತಿ ಬೇಜಾರಾಗಿ ಹೋಗ್ಬೋದು. ಎಷ್ಟೋ ಇದರಿಂದ ಬಂದರೆ ಟ್ರಿಪ್ಪು ಇದೆಲ್ಲ ಇದಾಗೋಯ್ತು. ನಿನ್ನೆ ಆದರೆ ಗುರುವಾಯೂರು ರೋಡು, ಮೈಸೂರು ನಂಜನಗೂಡು ಅವೆಲ್ಲ ದಾಟ್ಕೊಂಡು ಆ ಘಾಟ್ ಇಳಿಸಿ ಬರೋಷ್ಟಾದರೆ ಯಾಕೆ ಹೇಳ್ತೀರ ಬಿಡಿ. ನಮ್ಮ ಟಿ ಟಿ ಗಾಡಿಯವರಂತೂ ಕಾರ್ಗಿಂತ ಇದಾಗಿ ಸೈಡ್ ಹೊಡಿತಾರೆ. ಏನು ಸೈಡ್ ಹೊಡಿತಾರೆ ಅಂದರೆ ಗುರು, ಮುಖ ಮೇಲೆ ಹೋಗಿ ಸೈಡ್ ಹೊಡಿತಾರೆ. ನಾನು ವಿಡಿಯೋ ಮಾಡಬೇಕಿತ್ತು ಅದು, ಬಟ್ ಘಾಟ್ ಸೆಕ್ಷನ್ ಅದು, ಕ್ಯಾಲ್ಕೇಟ್ ಘಾಟು ಆಗಲಿಲ್ಲ ಮಾಡೋಕ್ಕೆ. ಹಂಗೆ ಇವಾಗ ನಾಳೆ ಮತ್ತೆ ಪಲ್ನಿ ಮುಗಿಸ್ಕೊಂಡು ಹಂಗೆ ಹೋಗ್ಬೇಕಂತಾರೇನೋ ಗೊತ್ತಿಲ್ಲ. ಹೋಗ್ಬೇಕಂದ್ರೆ ಮತ್ತೆ ಹಿಂಸೆ, ಆ ಘಾಟೆಲ್ಲ ಹತ್ಸ್ಕೊಂಡು ಹೋಗ್ಬೇಕು. ಅದಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಹಿಂಗೆ ಹೊಟ್ಟೋಗ್ಬೋದು ಗುರು ನಾವು. ಕೊಯಂಬತ್ತೂರಿಂದ ಸೇಲಮ್ಮಿಂದ ಕೃಷ್ಣಗಿರಿ ಹಿಂಗೆ ಆರಾಮಾಗಿ ಹೊಟ್ಟೋಗ್ಬೋದು. ನೋಡೋಣ ಏನೇನು ಮಾಡ್ತಾರೋ.
ಸದ್ಯಕ್ಕಾದರೆ ಪಾರ್ಕಿಂಗ್ ಹೋಗ್ತಾ ಇದ್ದೀನಿ. ಹಸಿವು ಆಗ್ತಾಯಿದೆ. ಮಧ್ಯಾಹ್ನನೂ ಊಟ ಇಲ್ಲ, ಏನಿಲ್ಲ. ಯಾವಾಗೋ ಬೆಳಗ್ಗೆ ತಿಂದಿದ್ದಿತ್ತು. ಆವಾಗ ತಿಂದುಬಿಟ್ಟು ಗುರು ನಿಲ್ಲಿಸಲೇ ಇಲ್ಲ ಗಾಡಿ ಎಲ್ಲೂ. ಡೈರೆಕ್ಟ್ ಬಂದು ಇವಾಗ ಈ ಸ್ವಾಮಿಗಳು ನಿಲ್ಲಿಸಿ ಹೋಗ್ತಾ ಇದ್ದೀನಿ ರಿಟರ್ನ್. ಬನ್ನಿ ಹೋಗೋಣ. ಹೋಗಿ ನಿಮ್ಗೆ ಪಾರ್ಕಿಂಗಲ್ಲಿ ಸಿಗ್ತೀನಿ, ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಟೈಮ್ ಬಂದು 3 ಗಂಟೆ. ಹೇಳಿದ್ನಲ್ಲ ನಮ್ಮ ಬಾಗೇಪಲ್ಲಿ ಅವರು ಅಂತ, ಇವರು ನಮ್ಮ ಅಣ್ಣನೇ. ಅವ್ರ ಸ್ವಾಮಿಗಳು ಹತ್ರ ಬಂದರು 3 ಗಂಟೆ ಟೈಮಲ್ಲಿ. ನಾನು ಅವ್ರಿಗಿಂತ ಒಂದು ಅರ್ಧ ಗಂಟೆ ಮುಂಚೆ ಬಿಟ್ಟಿರೋ ಸ್ವಾಮಿಗಳು ಇನ್ನೂ ಬಂದಿಲ್ಲ. ಇದು ನಮ್ಮ ಬಾಗೇಪಲ್ಲಿ ಗಾಡಿನೇ, TSS. ಅವಣ್ಣನು ಮಲ್ಕೊಂಡಿದ್ದಾರೆ. ಇವ್ರ ಸ್ವಾಮಿಗಳು ಇನ್ನೂ ಬಂದಿಲ್ಲ, ನಮ್ಮ ಸ್ವಾಮಿಗಳು ಬಂದಿಲ್ಲ. ಬಂದರೆ ನಾವು ಇವಾಗ ಬಿಟ್ಬಿಟ್ಟಿದ್ರೆ ಆರಾಮಾಗಿ ಹೊಟ್ಟೋಗ್ತಾ ಇರ್ತೀವಿ. ಏನು ಮಾಡೋಣ, ಬಂದಿಲ್ಲ. ಇಲ್ಲ ಅದು ಗಾಡಿ ಇದ್ದಿದ್ದ 4 ಗಾಡಿಯವರು ನೆನ್ನೆ ಹೊಟ್ಟೋಗಿದ್ದಾರೆ. ಒಂದು TSS, 2 ಎರ್ಟಿಕಾ, 3 ಎರ್ಟಿಕಾ, ಇನ್ನೊಂದು ಕಿಯಾ. ಲೇಟಾಗಿ ನಾನು ಗುರುವಾಯರೆಲ್ಲ ನೋಡ್ಕೊಂಡು ಲೇಟಾಗಿ ಬಂದಿದ್ದರಿಂದ ಅವ್ರು ಹೊಟ್ಟೋಗಿದ್ದಾರೆ. ಅವ್ರ ಜೊತೆ ಕರೆಕ್ಟಾಗಿ ಬಂದಿದ್ದಿದ್ರೆ ಇರ್ತಾಯಿತ್ತೆ. ಬನ್ನಿ, ವೆಯ್ಟ್ ಮಾಡೋದು ಅಷ್ಟೇ ಕೆಲಸ. ಅವ್ರು ಬರೋವರೆಗೂ ಯಾವಾಗ ಬರ್ತಾರೆ. ಬಂದಲ್ಲ ಪಾರ್ಕಿಂಗ್ ಆದರೆ ಇದೆಲ್ಲ ಫುಲ್ ಇತ್ತು, ಫುಲ್ ಖಾಲಿ ಆಗೋಗಿದೆ. ಎಲ್ಲ ಖಾಲಿ. ಬನ್ನಿ, ಆ ಕಡೆ ಈ ಕಡೆ ಎಲ್ಲ ಖಾಲಿ ಗುರು. ಇದ್ದಿದ್ದೆ ಅವರೆಲ್ಲ ಬಿಟ್ಬಿಡ್ತಾ ಇದ್ದಾರೆ. ನಮ್ಮ ಸ್ವಾಮಿಗಳು ಬಂದು ನಾವು ಬಿಡ್ಬೋದು. ಮಳೆ ಬೇರೆ ಬರ್ತಾ ಇದೆ ಅಲ್ಲಪ್ಪ. ಮಳೆ ಬೇರೆ ಬರ್ತಾ ಇದೆ. ಸ್ವೆಟ್ರ್ ಹಾಕೊಂಡು ಮಾಡ್ಕೊಳ್ಳೋಣ, ಮತ್ತೆ ನೋಡೋಣ ಏನೇನಾಗುತ್ತಂತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮ್ ಬಂದು 5:45, 6 ಗಂಟೆ ಅಂದ್ಕೊಳ್ಳಿ. ಆ ಸ್ವಾಮಿಗಳಿಗೆ ಸ್ವಾಮಿ ಬನ್ನಿ ಸ್ವಾಮಿ ಅಂದರೆ, ಇಲ್ಲ ಸ್ವಾಮಿ ನೀನೇ ಪಂಪಾಗಿ ಬರಬೇಕು, ಯಾರನ್ನಾದ್ರೂ ಬರೋವಾಗ ಡ್ರಾಪ್ ಮಾಡೋಕ್ಕಂತೇಳಿ ಬಂದ್ಬಿಡು ಅಂತ ಇದ್ದಾರೆ. ಎಷ್ಟು ಹೇಳಿದ್ರು ಕೇಳಿಸ್ಕೊತಾ ಇಲ್ಲ ಗುರು. ಏನು ಚೆನ್ನಾನ ಏನೋ ಬೇಜಾರಾಗೋಗುತ್ತೆ ಒಂದೊಂದ್ಸತಿ. ಗಾಡಿ ಅದೇ ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ, ಬಸ್ ಸ್ಟ್ಯಾಂಡ್ವರೆಗೂ ಹೋಗೋಣ ಅಂತ. ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ನೋಡಬೇಕು ಬರ್ತಾರಾ ಬರಲ್ವ ಏನು ಅಂತ. ಫೋನ್ ಮಾಡಿದ್ರೆ ಫೋನ್ ಆದರೂ ಹೋಗ್ತಿಲ್ಲ. ಏನಾದರೂ ಅಂದರೆ ನಮ್ಮ ಮೇಲೆ ಕೋಪ ಮಾಡ್ಕೊತಾರೆ. ಇನ್ನು ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಒಬ್ಬನೇ ಅಲ್ಲ, ಎಷ್ಟೋ ಜನ ಪಿಕಪ್ಗೆ ಹೋಗಲ್ಲ, ಪಿಕಪ್ ಮಾಡೋಕ್ಕೆ ಬಿಡಲ್ಲ ಅಲ್ಲ ಅವರು. ಇದನ್ನು ಹೇಳಿದ್ರೆ ನೀವು ಬಂದ್ಬಿಡು ಸ್ವಾಮಿ ಅಂತಾರೆ. ಏನು ಬಂದ್ಬಿಡೋದ ಏನು ಅರ್ಥ ಮಾಡ್ಕೋಬೇಕು ಸ್ವಾಮಿಗಳು ಸ್ವಲ್ಪ. ಗಾಡಿ ಆದರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ತಿಂದಿರಲಿ ಅಂತ. ನಾನು ಬಂದಿರೋ ಸ್ವಾಮಿ ಏನಂತಾರೆ ಅಂದರೆ, ಏನಕ್ಕೆ ಸ್ಟಾರ್ಟ್ ಮಾಡೋದು, ಅವೆಲ್ಲ ಅಲ್ಲೇ ಕಾಳಕ್ಕೋಯ್ತು, ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗೋಗಿದೆ ಅಂತ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ಹೊಟ್ಟೋಗ್ಬೋದಂತ ಗುರು. ಓನ್ ಯೂಸ್ ಕಾರ್ ಅವ್ರು ಹೇಳ್ತಾ ಇರೋದು. ಅದಕ್ಕೆ ಹಿಂಗೆ ಅಂತ, ನೀವು ಓನ್ ಯೂಸ್ ಗಾಡಿ ಓಡಿಸ್ಕೊಳ್ಳೋಕ್ಕೂ ನಮ್ಮಂಥ ಡ್ರೈವರ್ಗಳಿಗೂ ಒಂದನ ನಿಮಗೆ ಗೊತ್ತಾ ನಮಗೆ ಗೊತ್ತಾ ಅಂತ ಸೈಲೆಂಟ್ ಆಗೋದ್ರು. ಸೊ ಕೋಲ್ಡ್ ಸ್ಟಾರ್ಟ್ಗೆ ಆ ಥರ ಬಿಟ್ಟಿದ್ದೀನಿ ನೋಡಿ. ಇದು ನಮ್ಮದು ಬಾಗೇಪಲ್ಲಿ ಗಾಡಿ, TSS ಅಂತ. ಇದು ಆವಾಗಲೇ ಹೋಯ್ತಲ್ಲ ಆ ಗಾಡಿ. ನಮ್ಮ ಅಣ್ಣ ಎಲ್ಲರೂ ಸೇರಿ ಕೆಳಗಡೆ ಮಲ್ಕೊಂಡಿದ್ವಿ ಟಾರ್ಪಲ್ ಹಾಕ್ಕೊಂಡು. ಮತ್ತೆ ಆದರೆ ಆ ಸ್ವಾಮಿಗಳು ಬಂದರು. ಸರಿ ಜರ್ನಿ ಆಗುತ್ತೆ ಅಂತ 3 ಗಂಟೆಗೆ ಬಿಟ್ಟರೆ ಅವರು. ನಮ್ಮ ಸ್ವಾಮಿಗಳು ಬಂದಿದ್ದಿದ್ರೆ ಇಷ್ಟೊತ್ತಿಗೆ ಹೊಟ್ಟೋಗ್ತಾ ಇದ್ವಿ. ಸ್ವಾಮಿಗಳಿಲ್ಲ, ನೀವೇ ಬರಬೇಕು ಪಿಕಪ್ಗೆ ಅನ್ನೋ ಥರ ಅಲ್ಲೇ ಇದ್ದಾರೆ. ನಮ್ಮ ಕರ್ಮ ಏನು ಮಾಡೋಕ್ಕಿಲ್ಲ. ಆದರೂ ಹೋಗಲ್ಲ ಗುರು.
ಅದನ್ನೆಲ್ಲ ಇಳಿಸ್ಕೊಂಡು ಹೋಗಿ ಮತ್ತೆ ಯಾರು ಗುರು ಬರೋರು ಬರ್ತಾರೆ ಸ್ವಾಮಿಗಳೇ. ಇಳಿಸ್ಕೊಂಡು ಹೋಗೋದು ಅಂತ ಮ್ಯಾಟ್ರ್ ಅಲ್ಲ, ಅಲ್ಲಿ ಬಿಡಲ್ಲ ಮೇಯ್ನ್, ಹೋಗಿ ಪಿಕಪ್ ಮಾಡ್ಕೊಂಬರೋಕ್ಕೆ ಅದು ಮ್ಯಾಟ್ರ್. ನೋಡ್ಬೇಕು ಏನೇನಾಗುತ್ತೋ. ಸದ್ಯಕ್ಕಾದರೆ ಇಲ್ಲಿಂದ ತ್ರಿವೇಂದ್ರಮ್ ಅಂತ ಇತ್ತು, ಇನ್ನೂ ಬಂದು ಹತ್ತೋವರೆಗೂ ಕ್ಲಾರಿಟಿ ಇಲ್ಲ ಎಲ್ಲಿಗಂತ. ಬಂದು ಹತ್ತದ್ಮೇಲೆ ಗೊತ್ತಾಗುತ್ತೆ ಎಲ್ಲಿಗೆ ಏನು ಕತೆ ಅಂತ. ಮತ್ತೆ ಆದರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸ್ನೇಹಿತರೆ, ಅಲ್ಲಿಂದ ಬಿಟ್ಟಿರೋನು ಈ ಕಡೆ ಬಂದ. ಮತ್ತೆ ಯಾವ್ದು ಬರೋದು ಹೆಸರೇ ನನಗೆ ಬರ್ತಿಲ್ಲ. ಮದುವೆಗೆ ಹೋಗ್ಬೇಕಂತ ಹೇಳಿದ್ರು, ಅದಕ್ಕೆ ತ್ರಿವೇಂದ್ರಮ್ ಕ್ಯಾನ್ಸಲ್ ಆಯಿತು. ಇವಾಗಾದರೆ ಮದುವೆಗೆ ಹೋಗ್ತಾಯಿದ್ದೀವಿ. ಬಂದಿದ್ದೀವಿ, ಇನ್ನೂ 200 ಕಿಲೋಮೀಟ್ರ್ ಇದೆ ಮದುವೆಗೆ. ಸ್ನಾನಗಳು ಮಾಡಿ ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಹೊಲ ಹೋಗ್ತಾಯಿದ್ರೆ ಅದರ ಹತ್ರ ಆದರೆ ನಿಲ್ಸಿದ್ದೀನಿ. ಟೈಮ್ 11 ಗಂಟೆ, ಸಿಕ್ಕಾಪಟ್ಟೆ ಹಸಿವು ಆಗ್ತಿದೆ ನೋಡಿ. ಚಿಕ್ಕ ಸ್ವಾಮಿನೂ ಬಂದಿದ್ದಾರೆ ನಮ್ಮ ಜೊತೆ. ಇದು ನಮ್ಮ ಗಾಡಿ. ಹಸಿವು ಅಂತೂ ಇರೋಕ್ಕಾಗ್ತಿಲ್ಲ. ಅಬ್ಬಾ, ಇನ್ನೂ 200 ಹೋಗ್ಬೇಕು. ಅಲ್ಲಿಂದ ಮತ್ತೆ ಪಲ್ನಿಗೊಂದು 100-150 ಗೊತ್ತಿಲ್ಲ. ಮತ್ತು ಅಲ್ಲಿಂದ ಕೊಯಂಬತ್ತೂರು, ಸೇಲಮಿಂದ ಕೃಷ್ಣಗಿರಿ, ಕೃಷ್ಣಗಿರಿಯಿಂದ ಹೊಸೂರಿಂದ ಬೆಂಗಳೂರು ಡ್ರಾಪ್ ಮಾಡಿ ಒಬ್ಬನು ಮತ್ತೆ ಅಲ್ಲಿಂದ ಬಾಗೇಪಲ್ಲಿ. ಇಲ್ಲಾಂದರೆ ಕೃಷ್ಣಗಿರಿವರೆಗೂ ಹೋಗಿ ಕೃಷ್ಣಗಿರಿ ಅಲ್ಲಿ ಅಂಡರ್ಪಾಸ್ ಕೆಳಗಡೆ ರೈಟ್ ತೊಗೊಂಡು ಮಾಲೂರು ರೋಡ್ಗೆ ಹೋಗಿ ಹಿಂಗೆ ಮಾಲೂರು ಹೊಸಕೋಟೆ ಹಂಗಾದರೂ ಹೋಗಿ ಡ್ರಾಪ್ ಮಾಡಬೇಕು. ನೋಡೋಣ, ಫಸ್ಟಾದ್ರೆ ಮದುವೆಗೆ ಹೋಗ್ಬೇಕು. ಹೈವೇ ರೋಡ್ ಇಲ್ಲ, ಏನಿಲ್ಲ, ಬರೀ ಘಾಟು ಸುಸ್ತಾಗೋಗ್ತಾ ಇದೆ. ಎಷ್ಟು ಓಡಿಸಿದ್ರು ಪ್ಲೈನ್ ರೋಡ್ ಸಿಗ್ತಾನೇ ಇಲ್ಲ ನೋಡಿ. ಲೊಕೇಶನ್ ಆದರೂ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ. ಇನ್ನು ಊಟ ಯಾವಾಗೋ ಗೊತ್ತಿಲ್ಲ. ಸದ್ಯಕ್ಕಾದರೆ ಸ್ನಾನಗಳು ಹೋಗಿದ್ದಾರೆ. ನಾನು ಇನ್ನೂ ಮುಖ ತೊಳ್ಕೊಂಬರ್ತೀನಿ. ಮತ್ತು ಆಮೇಲೆ ನೋಡೋಣ ಏನೇನಾಗುತ್ತೆ, ಏನು ಕಥೆ ಅಂತ. ಸ್ನೇಹಿತರೆ, ಸದ್ಯಕ್ಕಾದರೆ ಮದುವೆಗಾದರೆ ರೀಚ್ ಆಗಿದ್ದೀನಿ. ಟೈಮ್ ಬಂದು ಹತ್ರ ಎಷ್ಟು ಆಗಿದೆ, 5 ಗಂಟೆ ಆಗ್ತಾ ಬರ್ತಾಯಿದೆ. ಪಾರ್ಕಿಂಗಲ್ಲಾದರೆ ಖಾಲಿ ಇಲ್ಲ, ಅದಕ್ಕೆ ಎತ್ಕೊಬಂದು ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ. ನೋಡ್ಬೋದು, ಎಲ್ಲ ಗಾಡಿಗಳು ಹಾಕಿದ್ದಾರೆ. ಈ TT ಯಾರ್ದು ಅಂತ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಮ್ಮ ಗಿರಿ ಅಣ್ಣವ್ರು ನೋಡ್ತಾ ಇದ್ದರೆ ಲೈಕ್ ಮಾಡಬೇಕು, ಹಾಗೆ ಕಮೆಂಟು ಮಾಡಿ ಗಿರಿ ಅಣ್ಣವ್ರೆ. ಸದ್ಯಕ್ಕಾದರೆ ಇನ್ನೂ ಏನೇನು ಪ್ಲ್ಯಾನ್ ಅಂತೂ ಗೊತ್ತಿಲ್ಲ, ನೋಡಬೇಕು ಏನೇನಾಗುತ್ತೆ ಅಂತ. ಸದ್ಯ ಆದರೆ ಇಲ್ಲಿದ್ದೀನಿ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಪಾರ್ಕಿಂಗೇ ಫುಲ್ ಆಗಿಬಿಟ್ಟಿದೆ ಅಂತೇಳಿ ಎಲ್ಲ ಹೊರಗಡೆ ಹಾಕ್ಕೊತಾ ಇದ್ದೀವಿ. ಪೊಲೀಸ್ ಅಪ್ಪ ನೋಡಿದ್ರೆ ಇಲ್ಲ ಆಗಬಾರ್ದು ಅದು ಇದು ಅಂತ ಇದ್ದಾನೆ. ನಾನು ಒಳಗಡೆ ಹೋಗೋಣ ಅಂದ್ಕೊಂಡಿದ್ದೆ. ಈ ವೈಟ್ ಶರ್ಟ್ ಹೋಗ್ತಾ ಇದ್ದಾನಲ್ಲ, ಅಣ್ಣ ಹೇಳಿತ್ತು ಹೊರಗೆ ಹಾಕೋಪಿ ಏನಾಗಲ್ಲ, ಒಳಗಡೆ ಫುಲ್ ಆಗೋಗಿದೆ ಅಂತ. ಅದಕ್ಕಾದರೆ ಬಂದು ಹಾಕ್ಕೊಂಡಿದ್ದೀನಿ. ಅವ್ರು ಬಂದರೆ ಸ್ವಾಮಿಗಳು ಎಲ್ಲಿಗೋಗ್ಬೇಕು ಅಂತ ಹೇಳಿದೆ. ಅವರೇನೋ ಪಲ್ನಿ ನೋಡ್ಬೇಕು, ನಾಮಕಲ್ ನೋಡಬೇಕು ಅಂತ ಇದ್ದಾರೆ. ಹಗಲು ರಾತ್ರಿ ಎಲ್ಲ ಗಾಡಿ ಓಡಿಸೋಕ್ಕೆ ನಾವೇನು ಸೂಪರ್ ಮ್ಯಾನ್ಗಳು ಆಗಲ್ಲ. ಹಗಲೆಲ್ಲ ಓಡಿಸ್ಕೊಂಡು ಬಂದಿದ್ದೀನಿ, ಮತ್ತೆ ನೈಟೆಲ್ಲ ಓಡಿಸಿ ಇದು ಮಾಡೋಕ್ಕಂದ್ರೆ ಆಗಲ್ಲ. 2 ಆಪ್ಷನ್ ಕೊಡ್ತೀನಿ. ಒಂದು ಬಂದುಬಿಟ್ಟು ಡೈರೆಕ್ಟು ಬಾಗೇಪಲ್ಲಿ ನೈಟೆಲ್ಲ ಓಡಿಸಿ, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಆಲ್ಟು ನೋಡೋಣ. ಅವ್ರು ಬಂದಮೇಲೆ ಏನೇನು ಮಾಡ್ತಾರೆ ಅದೇ, ಅವ್ರು ಬಂದಮೇಲೆ ಸಿಕ್ಕಿ ಮತ್ತೆ ಅಪ್ಡೇಟ್ ಮಾಡ್ತೀನಿ ಏನಾಯ್ತು ಏನು ಅಂತ.